ಎಲ್ಲರ ಮನೇಲೂ ಇದಕ್ಕಿನ ಬೇಳೆ ಸಾಂಬಾರು ಮಾಡೇ ಮಾಡಿರ್ತೀರಾ. ಆದರೆ ಈ ಥರ ಮಸಾಲೆನೇ ರುಬ್ಬದೇ ಇರೋವಂತಹ ಇದಕ್ಕಿನ ಬೇಳೆ ಗೊಜ್ಜನ್ನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ರುಚಿ ಅಂತೂ ಬೇರೆ ಲೆವೆಲೇ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ತುಪ್ಪ ಹಾಕ್ಕೊಂಡು ಅನ್ನದ ಮೇಲೆ ಬಿಸಿ ಬಿಸಿ ಅನ್ನದ ಮೇಲೆ ತಿಂತಾಯಿದ್ರೆ ಅಂತೂ ಒನ್ ಮೋರ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಒಂದು ಕಡಾಯಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. 1 ಇಂಚಷ್ಟು ನಾನಿಲ್ಲಿ ಚಕ್ಕೆನ 2 ತೊಗೊಂಡಿದ್ದೀನಿ ಮತ್ತು 2 ಏಲಕ್ಕಿನ ತೊಗೊಂಡಿದ್ದೀನಿ. ಜೊತೆಗೆ ಹಾಗೆ ಸ್ವಲ್ಪ ಒಂದು 3 ಇಂದ 4 ಲವಂಗನ ತೊಗೊಂಡಿದ್ದೀನಿ. ಒಂದು 5 ಕಾಳಷ್ಟು ನಾನು ಕಾಳು ಮೆಣಸನ್ನ ತೊಗೊಂಡು ನಾನು ಇದಕ್ಕೆ ಒಗ್ಗರಣೆಗೆ ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅವೆಲ್ಲವೂ ಕೂಡ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕಿರುವಂತಹ ಅವರೆಕಾಳನ್ನು ನಾನು ಹಾಕ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಿದ್ದೀರಲ್ಲ, ನಾನು ಇದಕ್ಕಿರುವಂತಹ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ಕೂಡ ಎಲ್ಲವೂ ಕೂಡ ಕಾಳಿಗೆ ಹೊಂದೋ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ನಾವಿಲ್ಲಿ ಒಂದು ನೀಟನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 10 ರಿಂದ 15 ನಿಮಿಷ ನಾನು ಕಾಲಾವಕಾಶ ಕೊಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ 10 ರಿಂದ 15 ನಿಮಿಷ ಬೇಯಿಸಾದ್ಮೇಲೆ ನೀಟಾಗಿ ತಳ ಅಂಟದೇ ಇದ್ದಂಗೆ ನಾವು ನಿಧಾನಕ್ಕೆ ಕಳಿಸ್ಕೊಡ್ಬೇಕು. ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಅಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನೂ ಕೂಡ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಮತ್ತೆ ಒಂದು ನೀಟನ್ನು ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಈಗ ನೋಡ್ತಿದ್ದಲ್ಲ, ನಾನು ನೀಟನ್ನು ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ನಾನು ನೀಟನ್ನು ಓಪನ್ ಮಾಡಿ ಮತ್ತೆ ನೀಟಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಕಾಳು ಕೂಡ ಸ್ವಲ್ಪ ನೀಟಾಗಿ ಬೆಂದ್ಕೊಂಡಿರುತ್ತೆ, ಸಾಫ್ಟಾಗಿ ಕೂಡ ಆಗಿರುತ್ತೆ. ಈಗ ನೋಡ್ತಿದ್ದೀರಲ್ಲ ಕಾಳು ಎಷ್ಟು ಸಾಫ್ಟಾಗಿ ಆಗಿರುತ್ತೆ ಅಂತ. ಅದಕ್ಕೆ ನಾನಿಲ್ಲಿ ಒಂದು ಲೋಟ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾಳು ಬೇಯೋದಕ್ಕೆ ಮಾತ್ರ ನಾನು ನೀರಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೊಡೋಣ. ನೀಟಾಗಿ ಕಲಿಸ್ಕೊಟ್ಟು ಆದಮೇಲೆ ಮತ್ತೆ ನಾನಿಲ್ಲಿ ನೀಟನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 5 ರಿಂದ 10 ನಿಮಿಷ ಅಷ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ಬೆಂದೆಲ್ಲ ಹಾಗೆ ನೋಡಿ, ಬೆಂದಿದ 10 ನಿಮಿಷ ಆದಮೇಲೆ ನೋಡಿ ಕಾಳು ಕೂಡ ನೀಟಾಗಿ ಬೆಂದಿದೆ, ಸಾಫ್ಟಾಗಿ ಕೂಡ ಆಗಿದೆ. ತುಂಬ ಬೇಯಿಸೋದಿಲ್ಲ ಅವಶ್ಯಕತೆ ಇಲ್ಲ. ಕಾಳು ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಅಷ್ಟು ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಕು. ಈಗ ನೋಡ್ತಿದ್ರಲ್ಲ, ಸಾಂಬಾರು ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಸೊ ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದಂತಹ ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಈ ಥರ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗೇ ಇರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನು ಮಾಡೋ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ತೀನಿ. ಮತ್ತು ನಾನಿಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಕುದಿಸೆಲ್ಲ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮಟನ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಚಿಕನ್ ಮಸಾಲ ಅಲ್ಲ, ಮಟನ್ ಮಸಾಲ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ ಕಸ್ತೂರಿ ಮೇಥಿನ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 2 ನಿಮಿಷ ಕುದ್ರೆ ಸಾಕು. ರುಚಿಯಾಗಿರೋಂತಹ ಇದಕ್ಕಿನ ಬೇಳೆ ಗೊಜ್ಜು ರೆಡಿಯಾಗಿರುತ್ತೆ. ನಾನು ಇದ್ರ ಮೇಲೆ ಸ್ವಲ್ಪ ಕ್ರೇವಿನ್ಸ್ಗೆ ಅಂತ ನಾನಿಲ್ಲಿ ಸ್ವಲ್ಪ ರೌಂಡಾಗಿ ಕತ್ತರಿಸ್ಕೊಂಡಂತಹ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಿದ್ರಲ್ಲ, ರುಚಿಯಾಗಿರೋಂತಹ ಇದಕ್ಕಿನ ಬೇಳೆ ಗೊಜ್ಜು ರೆಡಿಯಾಗಿದೆ. ಸೊ ನಾನು ಇದನ್ನು ಬಿಸಿ ಅನ್ನಕ್ಕೆ ತೊಗೊತಾ ಇದ್ದೀನಿ. ಬಿಸಿ ಅನ್ನಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಜೊತೆ ತೊಗೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತಿಂತಾ ಇರೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಾಮೂಲಿ ಮಸಾಲೆ ರುಬ್ಬಿರೋ ಇದಕ್ಕಿನ ಬೇಳೆ ಸಾಂಬಾರಿಗಿಂತ ಈ ಥರ ಗೊಜ್ಜು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.